ಹಲೋ ಫ್ರೆಂಡ್ಸ್, ನನ್ನ ಹೆಸರು ಲಲಿತಾ. ನೀವು ಕೇಳುತ್ತಿರುವುದು ಭೂತಿಯಾ ಕಥೆಗಳು ಲಲಿತಾ ಅವರ ಮಾತಿನಲ್ಲಿ. ಇಂದಿನ ಮೊದಲ ಕಥೆ, ಬೆಟ್ಟದ ಮೇಲಿರುವ ಭೂತಿಯಾ ಮನೆ. ಸಮೀರ್ ಮತ್ತು ನೇಹಾ ತಮ್ಮ ಮಕ್ಕಳಾದ ರಿಯಾ ಮತ್ತು ಅರ್ಜುನ ಜೊತೆ ನಗರ ಜೀವನದ ಗದ್ದಲದಿಂದ ದೂರ ಶಾಂತ ಜೀವನವನ್ನು ಬಯಸುತ್ತಿದ್ದರು. ಅವರ ಹುಡುಕಾಟ ಅಂತ್ಯಗೊಂಡದ್ದು ಒಂದು ಹಳೆಯದಾದರೂ ಅತ್ಯಂತ ಆಕರ್ಷಕವಾದ ಮನೆ ಸಿಕ್ಕಾಗ. ಆ ಮನೆ ಒಂದು ನಿಶ್ಶಬ್ದ ಬೆಟ್ಟದ ಮೇಲಿದ್ದು, ಅದರ ವಾಸ್ತುಶಿಲ್ಪವು ಹಳೆಯ ಯುಗದ ಸೌಂದರ್ಯವನ್ನು ಹೊತ್ತಿತ್ತು. ಮನೆ ಸುತ್ತಮುತ್ತಲೂ ಹಸಿರು ಪ್ರಕೃತಿಯ ಆವರಣವಿತ್ತು. ಮೊದಲ ನೋಟದಲ್ಲೇ ಅದು ಅವರ ಕನಸಿನ ಮನೆ ಎಂದು ಅವರಿಗೆ ಅನಿಸಿತು. ಮಕ್ಕಳಿಗೆ ಪ್ರಕೃತಿಯ ನಡುವೆ ಮುಕ್ತವಾಗಿ ಬೆಳೆಯಕೊಳ್ಳಲು ಇದು ಸೂಕ್ತ ಸ್ಥಳವೆಂದು ಭಾಸವಾಯಿತು. ಸಮೀರ್ ಮುಂಚಿತ ನಿವೃತ್ತಿ ಪಡೆದಿದ್ದನು ಮತ್ತು ನೇಹಾ ಸ್ವತಂತ್ರ ಲೇಖಕಿಯಾಗಿದ್ದರಿಂದ ಎಲ್ಲೆಲ್ಲಿ ಬೇಕಾದರೂ ನೆಲೆಸುವ ಸ್ವಾತಂತ್ರ್ಯ ಅವರಿಗೆ ಇತ್ತು. ಮನೆಯ ಮಾಲೀಕರು ಅದನ್ನು ಅಚ್ಚರಿಯಷ್ಟು ಕಡಿಮೆ ಬೆಲೆಗೆ ಮಾರಾಟ ಮಾಡಿದರು. ತಾವು ಕೇವಲ ನಗರ ಬಿಟ್ಟು ಹೋಗಬೇಕೆಂದಿದ್ದಾರೆ ಎಂದು ಹೇಳಿದರು. ಕುಟುಂಬ ಸಂತೋಷದಿಂದ ಹೊಸ ಜೀವನ ಆರಂಭಿಸಿತು. ಆದರೆ ಭಯಾನಕ ರಹಸ್ಯವು ಅವರನ್ನು ಕಾಯುತ್ತಿದೆ ಎಂಬುದು ಅವರಿಗೆ ಗೊತ್ತಿರಲಿಲ್ಲ. ಮೊದಲ ಕೆಲವು ವಾರಗಳು ಶಾಂತವಾಗಿದ್ದವು. ಮಕ್ಕಳು ಹೊಸ ಪರಿಸರವನ್ನು ಆನಂದಿಸುತ್ತಿದ್ದರು ಮತ್ತು ಸಮೀರ್ ತೋಟಗಾರಿಕೆಯಲ್ಲಿ ತೊಡಗಿಕೊಂಡಿದ್ದನು. ಆದರೆ ನಿಧಾನವಾಗಿ ವಿಚಿತ್ರ ಘಟನೆಗಳು ಆರಂಭವಾದವು. ರಾತ್ರಿ ವೇಳೆ ಮೆಟ್ಟಿಲುಗಳಿಂದ ಹೆಜ್ಜೆಗಳ ಶಬ್ದ ಕೇಳಿಸುತ್ತಿತ್ತು. ಆದರೆ ಮನೆಯಲ್ಲಿ ಯಾರೂ ಇರಲಿಲ್ಲ. ನೇಹಾಗೆ ಅಡುಗೆ ಮನೆಯಲ್ಲಿ ಕಿಟಕಿಗಳು ಮುಚ್ಚಿದ್ದರೂ ತಣ್ಣನೆಯ ಗಾಳಿ ಅನುಭವವಾಗುತ್ತಿತ್ತು. 5 ವರ್ಷದ ರಿಯಾ ತನ್ನ ಹೊಸ ಸ್ನೇಹಿತ ಬಗ್ಗೆ ಮಾತನಾಡತೊಡಗಿದಳು. ಅವನು ಗೋಡೆಯೊಳಗಿಂದ ನೋಡಿ ನಗುತ್ತಾನೆ ಎಂದು ಹೇಳುತ್ತಿದ್ದಳು. ಸಮೀರ್ ಇದನ್ನು ಮಕ್ಕಳ ಕಲ್ಪನೆ ಎಂದು ತಳ್ಳಿಹಾಕಿದರೂ ನೇಹಾ ಮನಸ್ಸಿನಲ್ಲಿ ಅಸ್ವಸ್ಥತೆ ಹೆಚ್ಚಾಗತೊಡಗಿತು. ಅವರಿಗೆ ಯಾರೋ ಕಾಣದ ಶಕ್ತಿ ತಮ್ಮನ್ನೇ ನೋಡುತ್ತಿದೆ ಎಂಬ ಭಾವನೆ ಬರುತ್ತಿತ್ತು. ಕಾಲ ಕಳೆಯುತ್ತಿದ್ದಂತೆ ಘಟನೆಗಳು ಇನ್ನಷ್ಟು ಭಯಾನಕವಾದವು. ಒಂದು ಬೆಳಗ್ಗೆ ನೇಹಾ ತನ್ನ ಪ್ರಿಯ ಪುಸ್ತಕವನ್ನು ಅಲಮಾರಿಯಿಂದ ಕೆಳಗೆ ಬಿದ್ದಿರುವುದಾಗಿ ಕಂಡಳು. ಅಡುಗೆ ಮನೆಯ ಪಾತ್ರೆಗಳು ಸ್ವತಃ ಖಡಖಡನೆ ಸದ್ದು ಮಾಡುತ್ತಿದ್ದವು. ರಾತ್ರಿ ಸನ್ನಾಟದಲ್ಲಿ ಕಿವಿಗೆ ಹತ್ತಿರವೇ ಯಾರೋ ಗುಸುಗುಸುವಂತೆ ಶಬ್ದ ಕೇಳಿಸುತ್ತಿತ್ತು. ಅರ್ಜುನಿಗೆ ತನ್ನ ಕೋಣೆಯಲ್ಲಿ ನೆರಳುಗಳು ಕಾಣಿಸುತ್ತಿದ್ದವು ಮತ್ತು ಅವನು ರಾತ್ರಿ ಎಚ್ಚರಗೊಳ್ಳತೊಡಗಿದನು. ಒಂದು ರಾತ್ರಿ ಅವರ ಮಲಗುವ ಕೋಣೆಯ ಬಾಗಿಲಿಗೆ ನಿಧಾನವಾಗಿ ತಟ್ಟುವ ಶಬ್ದವಾಯಿತು. ಆದರೆ ಬಾಗಿಲು ತೆರೆದಾಗ ಯಾರೂ ಇರಲಿಲ್ಲ. ಭಯ ಅವರ ಮನಸ್ಸಿನಲ್ಲಿ ಆಳವಾಗಿ ನೆಲೆಸಿತು. ಒಂದು ದಿನ ಸಮೀರ್ ಅಟ್ಟಿಗೆಯಲ್ಲಿ ಹಳೆಯ ಪತ್ರಿಕೆಯ ತುಂಡು ಕಂಡುಹಿಡಿದನು. ಅದರಲ್ಲಿ ಇದೇ ಮನೆಯಲ್ಲಿ ವರ್ಷಗಳ ಹಿಂದೆ ನಡೆದ ರಹಸ್ಯಮಯ ಘಟನೆ ಬಗ್ಗೆ ಉಲ್ಲೇಖವಿತ್ತು. ಆ ಮನೆಯನ್ನು ಕಟ್ಟಿಸಿದ ಕುಟುಂಬ ಯಾವುದೇ ಸುಳಿವು ಇಲ್ಲದೆ ಕಾಣೆಯಾಗಿತ್ತು ಮತ್ತು ಆ ರಾತ್ರಿ ಭಯಾನಕ ಕಿರುಚಾಟಗಳು ಕೇಳಿಸಿಕೊಂಡಿದ್ದವು ಎಂದು ನೆರೆಹೊರೆಯವರು ಹೇಳಿದ್ದರು. ಪ್ರಕರಣ ಎಂದಿಗೂ ಬಗೆಹರಿಯಲಿಲ್ಲ. ಈ ವಿಷಯ ತಿಳಿದು ಅವರ ಭಯ ಇನ್ನಷ್ಟು ಹೆಚ್ಚಾಯಿತು. ರಿಯಾದ ಸ್ನೇಹಿತ ಅಥವಾ ಅರ್ಜುನಿಗೆ ಕಾಣುವ ನೆರಳುಗಳು ಆ ಹಳೆಯ ಕುಟುಂಬದ ಆತ್ಮಗಳೇ ಇರಬಹುದು ಎಂದು ಅವರಿಗೆ ಅನಿಸಿತು. ಭಯ ತನ್ನ ಶಿಖರ ತಲುಪಿದ್ದು ಒಂದು ಗಾಳಿ ಮಳೆ ರಾತ್ರಿಯಲ್ಲಿ. ಮಧ್ಯರಾತ್ರಿ ರಿಯಾದ ಕೋಣೆಯಿಂದ ಭಯಾನಕ ಕಿರುಚಾಟ ಕೇಳಿಸಿತು. ಸಮೀರ್ ಮತ್ತು ನೇಹಾ ಓಡಿ ಹೋದಾಗ ರಿಯಾ ಭಯದಿಂದ ಕುಳಿತಿದ್ದಳು ಮತ್ತು ಆಕೆಯ ಆಟಿಕೆಗಳು ಗಾಳಿಯಲ್ಲಿ ತೇಲುತ್ತಿದ್ದವು. ಕೋಣೆಯ ತಾಪಮಾನ ತೀವ್ರವಾಗಿ ಇಳಿದು ಗಾಳಿಯಲ್ಲಿ ಗಂಧಕದ ವಾಸನೆ ಹರಡಿತು. ಗೋಡೆಯ ಮೇಲೆ ಕಾಣದ ಶಕ್ತಿಯ ಗುರುತುಗಳು ಮೂಡುತ್ತಿದ್ದವು. ಕೋಣೆಯ ಒಂದು ಮೂಲೆಯಲ್ಲಿ ಕೆಂಪು ಕಣ್ಣುಗಳಿರುವ ಕಪ್ಪು ಆಕೃತಿ ಕಾಣಿಸಿತು. ಅದು ನಿಧಾನವಾಗಿ ಅವರತ್ತ ಬರುತ್ತಿತ್ತು. ಸಮೀರ್ ರಿಯಾವನ್ನು ಎತ್ತಿಕೊಂಡನು ಮತ್ತು ನೇಹಾ ಅರ್ಜುನನನ್ನು ಹಿಡಿದುಕೊಂಡಳು. ಅವರು ಕ್ಷಣವೂ ಕಳೆಯದೆ ಮನೆ ಬಿಟ್ಟು ಹೊರಟರು. ಮಳೆಯಲ್ಲಿ ಕಾರಿನವರೆಗೆ ಓಡಿ ತಕ್ಷಣ ಅಲ್ಲಿಂದ ದೂರ ಹೋದರು. ಆ ರಾತ್ರಿ ಅವರ ಜೀವನವನ್ನು ಸದಾಕಾಲಕ್ಕೆ ಬದಲಾಯಿಸಿತು. ಅವರು ಮತ್ತೆ ಆ ಮನೆಗೆ ಹಿಂದಿರುಗಲಿಲ್ಲ. ಆ ಮನೆ ಇನ್ನೂ ಬೆಟ್ಟದ ಮೇಲೆ ನಿಂತಿದೆ, ತನ್ನ ಭಯಾನಕ ರಹಸ್ಯಗಳನ್ನು ಮೌನವಾಗಿ ಮರೆಮಾಚಿಕೊಂಡು. ಇಂದಿನ 2ನೇ ಕಥೆಗೆ ಸಾಗೋಣ.
ರಾಧಾದೇವಿಯ ಆತ್ಮ ಇನ್ನಷ್ಟು ಆಕ್ರಮಣಕಾರಿಯಾಗಿತ್ತು. ಹವೇಳಿಯ ದ್ವಾರಗಳು ಧಡಧಡನೆ ಮುಚ್ಚಿಕೊಳ್ಳುತ್ತಿದ್ದವು. ಅಲಮಾರಿಗಳಿಂದ ಸಾಮಾನುಗಳು ಕೆಳಗೆ ಬೀಳುತ್ತಿದ್ದವು. ಪ್ರಿಯಾಗೆ ರಾತ್ರಿ ಭಯಾನಕ ಕನಸುಗಳು ಬರುತ್ತಿದ್ದವು. ಅಜ್ಜಿ ಅವಳನ್ನು ಎಲ್ಲಿಗೂ ಹೋಗಲು ಬಿಡುವುದಿಲ್ಲ ಎಂದು ಕಿರುಚುತ್ತಿದ್ದಳು. ರಾಜೇಶ್ ಮತ್ತು ಸೀಮಾ ತಮ್ಮ ಮಕ್ಕಳ ಸುರಕ್ಷತೆ ಬಗ್ಗೆ ಆತಂಕಗೊಂಡರು. ಅವರು ಮನೆ ತಕ್ಷಣ ಬಿಟ್ಟು ಹೋಗಲು ತೀರ್ಮಾನಿಸಿದರು. ಮನೆ ಬಿಡುವ ಮುನ್ನದ ರಾತ್ರಿ ಗೋಡೆಗಳ ಮೇಲೆ ವಿಚಿತ್ರ ನೆರಳುಗಳು ನೃತ್ಯ ಮಾಡುತ್ತಿದ್ದವು. ಗುಸುಗುಸು ಶಬ್ದಗಳು ಅಮಾನುಷ್ಯ ಕಿರುಚಾಟಗಳಾಗಿ ಮಾರ್ಪಟ್ಟವು. ಮನೆ ಸಂಪೂರ್ಣ ಕಂಪಿಸುತ್ತಿತ್ತು. ಮುಂದಿನ ಬೆಳಗ್ಗೆ ಸಾಮಾನುಗಳನ್ನು ಪ್ಯಾಕ್ ಮಾಡುತ್ತಿದ್ದಾಗ ಒಂದು ಹಳೆಯ ಚೈನಾ ಮಣ್ಣು ಗೊಂಬೆ ನೆಲಕ್ಕೆ ಬಿದ್ದು ಒಡೆದಾಯಿತು. ಅದರೊಳಗೆ ಒಂದು ಚಿಕ್ಕ ಹಳೆಯ ಲಾಕೆಟ್ ಸಿಕ್ಕಿತು. ಅದನ್ನು ತೆರೆಯುವಾಗ ಒಳಗೆ ಒಂದು ಮಂಕಾದ ಹಳೆಯ ಫೋಟೋವಿತ್ತು. ಆ ಫೋಟೋದಲ್ಲಿದ್ದ ಹುಡುಗಿಯ ಮುಖ ಪ್ರಿಯಾದಂತೆಯೇ ಕಾಣಿಸುತ್ತಿತ್ತು. ರಾಜೇಶ್ ಮತ್ತು ಸೀಮಾ ಬೆಚ್ಚಿಬಿದ್ದರು. ರಾಧಾದೇವಿಯ ಆತ್ಮ ತನ್ನ ಕಳೆದು ಹೋದ ಮಗಳನ್ನು ಹುಡುಕುತ್ತಿದೆಯೇ? ಪ್ರಿಯಾದಲ್ಲಿ ಆಕೆಗೆ ತನ್ನ ಮಗಳ ರೂಪ ಕಾಣಿಸುತ್ತಿದೆಯೇ? ಆ ಲಾಕೆಟನ್ನು ತಮ್ಮ ಜೊತೆ ತೆಗೆದುಕೊಂಡು ಅವರು ಹವೇಳಿಯನ್ನು ಸದಾಕಾಲಕ್ಕೆ ಬಿಟ್ಟು ಹೋದರು. ಆ ಅನುಭವ ಅವರ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಿತು. ಹೊಸ ಸ್ಥಳಗಳಲ್ಲಿಯೂ ಅವರಿಗೆ ಅಸ್ಪಷ್ಟ ಭಯ ಕಾಡುತ್ತಿತ್ತು. ಅವರು ಅಂದುಕೊಳ್ಳುತ್ತಿದ್ದರು, ಆ ಲಾಕೆಟ್ ಸಿಗದೆ ಹೋದರೆ ಏನಾಗುತ್ತಿತ್ತೋ? ರಾಧಾದೇವಿಯ ಆತ್ಮ ಅವರಿಗೆ ಶಾಂತಿಯಾಗಿ ಬದುಕಲು ಅವಕಾಶ ನೀಡುತ್ತಿದ್ದಳೇ?